ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಇಡಲು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಪದ್ಮನಾಭನಗರದ ದೇವೇಗೌಡರ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಮೈದಾನದ ಆವರಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಹೂಗಳಿಂದ ಅವರ ಭಾವಚಿತ್ರವನ್ನು ಅಲಂಕಾರಗೊಳಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಟಿವಿ9ನಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಬೆಳಗ್ಗೆ 8 ಗಂಟೆಯ ಬಳಿಕ ಅವರ ಪಾರ್ಥಿವ ಶರೀರವನ್ನು ದೇವೇಗೌಡರ ನಿವಾಸದಿಂದ ಮನೆಯ ಸಮೀಪದಲ್ಲೇ ಇರತಕ್ಕಂಥ ಮೈದಾನದಲ್ಲಿ ಈ ಒಂದು ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 8 ಗಂಟೆಯ ಬಳಿಕ ಅವರ ಒಂದು ಪಾರ್ಥಿವ ಶರೀರವನ್ನು ನಿವಾಸದಿಂದ ಅವರ ಮನೆಯ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಮೈದಾನಕ್ಕೆ ಕರೆತರಲಾಗುತ್ತೆ, ತಂದು ಈ ಒಂದು ಜಾಗದಲ್ಲಿ ಇಡಲಾಗುತ್ತೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಭಾವಚಿತ್ರದ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಆ ಕೆನೋಪಿಗಳನ್ನು ಹಾಕಲಾಗಿರ್ತಕ್ಕಂಥದ್ದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅಡಚಣೆ ಆಗಬಾರ್ದು ಅಂತ ಹೇಳಿ ಕೆನೋಪಿಯನ್ನು ಹಾಕಲಾಗಿರ್ತಕ್ಕಂಥದ್ದು. ವಿವಿಐಪಿಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಿ, ಅವರು ಕೂರೋದಕ್ಕೂ ಕೂಡ ಈಗಾಗಲೇ ಆಸನಗಳ ವ್ಯವಸ್ಥೆಯನ್ನು ಮಾಡಿರೋದನ್ನು ಗಮನಿಸಬಹುದಾಗಿದೆ. ತದನಂತರದಲ್ಲಿ ಇದೇ ಒಂದು ಮಾರ್ಗವಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ನೂಕುನುಗ್ಗಲು ಉಂಟಾಗಬಾರ್ದು ಅಂತೇಳಿ ಮೈದಾನದ ಉದ್ದಕ್ಕೂ ಕೂಡ ಸರತಿ ಸಾಲಿನಲ್ಲಿ ಬಂದು ಸಾರ್ವಜನಿಕ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ತಡರಾತ್ರಿಯಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ತದನಂತರದಲ್ಲಿ ಸರತಿ ಸಾಲಿನಲ್ಲಿ ಮೈದಾನದ ಒಳಗೆ ಪ್ರವೇಶಿಸುವಂಥ ಸಾರ್ವಜನಿಕರು ಇದೇ ಒಂದು ಮಾರ್ಗವಾಗಿ ಬಂದು ಹಾದು ಬಂದು ಬ್ಯಾರಿಕೇಡ್ಗಳಲ್ಲಿ ಯಾವ ರೀತಿಯಾಗಿ ಅಳವಡಿಸಿದರೆ ಸರತಿ ಸಾಲಿನಲ್ಲಿ ಬಂದು ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮರವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡು ಸಾಗೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂದು ಬೆಳಗ್ಗೆ 8 ಗಂಟೆಯ ಬಳಿಕ ದೇವೇಗೌಡರ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಈ ಮೈದಾನದಲ್ಲಿ ಶ್ರೀಮತಿ ಚೆನ್ನಮ್ಮರವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶರಣ್ಯ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಇಡಲು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಪದ್ಮನಾಭನಗರದ ದೇವೇಗೌಡರ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಮೈದಾನದ ಆವರಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಹೂಗಳಿಂದ ಅವರ ಭಾವಚಿತ್ರವನ್ನು ಅಲಂಕಾರಗೊಳಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಟಿವಿ9ನಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಬೆಳಗ್ಗೆ 8 ಗಂಟೆಯ ಬಳಿಕ ಅವರ ಪಾರ್ಥಿವ ಶರೀರವನ್ನು ದೇವೇಗೌಡರ ನಿವಾಸದಿಂದ ಮನೆಯ ಸಮೀಪದಲ್ಲೇ ಇರತಕ್ಕಂಥ ಮೈದಾನದಲ್ಲಿ ಈ ಒಂದು ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 8 ಗಂಟೆಯ ಬಳಿಕ ಅವರ ಒಂದು ಪಾರ್ಥಿವ ಶರೀರವನ್ನು ನಿವಾಸದಿಂದ ಅವರ ಮನೆಯ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಮೈದಾನಕ್ಕೆ ಕರೆತರಲಾಗುತ್ತೆ, ತಂದು ಈ ಒಂದು ಜಾಗದಲ್ಲಿ ಇಡಲಾಗುತ್ತೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಭಾವಚಿತ್ರದ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಆ ಕೆನೋಪಿಗಳನ್ನು ಹಾಕಲಾಗಿರ್ತಕ್ಕಂಥದ್ದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅಡಚಣೆ ಆಗಬಾರ್ದು ಅಂತ ಹೇಳಿ ಕೆನೋಪಿಯನ್ನು ಹಾಕಲಾಗಿರ್ತಕ್ಕಂಥದ್ದು. ವಿವಿಐಪಿಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಿ, ಅವರು ಕೂರೋದಕ್ಕೂ ಕೂಡ ಈಗಾಗಲೇ ಆಸನಗಳ ವ್ಯವಸ್ಥೆಯನ್ನು ಮಾಡಿರೋದನ್ನು ಗಮನಿಸಬಹುದಾಗಿದೆ. ತದನಂತರದಲ್ಲಿ ಇದೇ ಒಂದು ಮಾರ್ಗವಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ನೂಕುನುಗ್ಗಲು ಉಂಟಾಗಬಾರ್ದು ಅಂತೇಳಿ ಮೈದಾನದ ಉದ್ದಕ್ಕೂ ಕೂಡ ಸರತಿ ಸಾಲಿನಲ್ಲಿ ಬಂದು ಸಾರ್ವಜನಿಕ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ತಡರಾತ್ರಿಯಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ತದನಂತರದಲ್ಲಿ ಸರತಿ ಸಾಲಿನಲ್ಲಿ ಮೈದಾನದ ಒಳಗೆ ಪ್ರವೇಶಿಸುವಂಥ ಸಾರ್ವಜನಿಕರು ಇದೇ ಒಂದು ಮಾರ್ಗವಾಗಿ ಬಂದು ಹಾದು ಬಂದು ಬ್ಯಾರಿಕೇಡ್ಗಳಲ್ಲಿ ಯಾವ ರೀತಿಯಾಗಿ ಅಳವಡಿಸಿದರೆ ಸರತಿ ಸಾಲಿನಲ್ಲಿ ಬಂದು ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮರವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡು ಸಾಗೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂದು ಬೆಳಗ್ಗೆ 8 ಗಂಟೆಯ ಬಳಿಕ ದೇವೇಗೌಡರ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಈ ಮೈದಾನದಲ್ಲಿ ಶ್ರೀಮತಿ ಚೆನ್ನಮ್ಮರವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶರಣ್ಯ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.